ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಆದರೆ ಆಫ್ಟರ್ನೂನಿಂದ ಆದರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಷ್ಟು ಬಿಸಿಲಲ್ಲಿ ಎಲ್ಲಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ನಾನು ನನ್ನ ತಮ್ಮ ಮನೆಯಿಂದ ಆದರೆ ಸ್ಟಾರ್ಟ್ ಆಗಿಬಿಟ್ವಿ. ಕೆಲಸ ಏನಪ್ಪ ಅಂತಂದರೆ ಮನೆ ಕಂದಾಯದ ಅಮೌಂಟ್ ಆದರೆ ಕಟ್ಟಬೇಕಿತ್ತು. ನಮ್ಮಪ್ಪ ನೆನ್ನೆನೇ ಹೋಗಿ ಆಫೀಸಲ್ಲಿ ಎಲ್ಲ ಬಿಲ್ ಆದರೆ ಎಲ್ಲ ಹಾಕ್ಸ್ಕೊಂಬಂದಿದ್ರು. ಸೊ ಬಿಲ್ ತೊಗೊಂಡು ನಾನು ನನ್ನ ತಮ್ಮ ಡೈರೆಕ್ಟ್ ಕೊಟ್ಟಕ್ಕೆ ಮಹೇಂದ್ರ ಬ್ಯಾಂಕ್ ಆದರೆ ಹೋಗ್ಬಿಟ್ವಿ. ನಮ್ಮ ಗೌರಿಬಿದನೂರಲ್ಲಿ ರೋಡ್ ಕಟ್ಟಿಂಗ್ ಆಗ್ತಿದೆ. ಸೊ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದೆ. ಅಂಗಡಿಗಳೆಲ್ಲ ಅರ್ಧಕ್ಕರ್ಧ ಪಾಪ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಸೊ ಸೀದಾ ನಾನು ನನ್ನ ತಮ್ಮ ಡೈರೆಕ್ಟ್ ಬ್ಯಾಂಕ್ ಹತ್ರ ಹೋದ್ವಿ. ಸೊ ವಿಷಯ ನಿಮಗೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಏನಪ್ಪ ಅಂತಂದರೆ 5% ಟ್ಯಾಕ್ಸೇಷನ್ ಕಮ್ಮಿ ಆದರೆ ಆಗಿದೆಯಂತೆ. ಸೊ ಯಾರ್ಯಾರು ಇನ್ನೂ ಕಂದಾಯ ಕಟ್ಟಿಲ್ವೋ ಕಟ್ಬಿಡಿ. ಸೊ ಡೈರೆಕ್ಟ್ ಬ್ಯಾಂಕ್ ಹತ್ರ ಹೋದ್ವಿ. ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ಏನು ಅಷ್ಟೊಂದು ಜನ ಇರಲಿಲ್ಲ, ಫುಲ್ಲು ಫ್ರೀ ಇತ್ತು. ಬಿಲ್ ತೊಗೊಂಡು ಡೈರೆಕ್ಟ್ ಕ್ಯೂಯಲ್ಲಿ ನಿಂತ್ಕೊಂಡು ಅಮೌಂಟ್ ಆದರೆ ಕಟ್ಬಿಟ್ಟೆ. ಇಲ್ಲಿ ಕಟ್ಟಿ ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ದೆ ನಾವು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಕಡೆ. ಅಲ್ಲಿ ವಾಟರ್ ಬಿಲ್ ಆದರೆ ಕಟ್ಟಬೇಕಿತ್ತು, ಅದು ಕೂಡ ಅಪ್ಪ ಸ್ಲಿಪ್ ಹಾಕ್ಸ್ಕೊಂಬಂದಿದ್ರು. ಸೊ ಈಗ ನೆಕ್ಸ್ಟ್ 26, 27ನಿಂದ 25% ಟ್ಯಾಕ್ಸ್ ಆದರೆ ಆಗುತ್ತಂತೆ, ಗೊತ್ತಿರೋ ಅಂಕಲ್ ಹೇಳಿದ್ರು. ಸೊ ಇನ್ನೂ ಯಾರ್ಯಾರು ಕಟ್ಟಿಲ್ವೋ ಸೊ ಫಸ್ಟು ಅಮೌಂಟ್ ಆದರೆ ಕಟ್ಬಿಡಿ, ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೂಡ ಹಾಕ್ತಾರೆ. ಈ ಬ್ಯಾಂಕಲ್ಲಿ ಕೂಡ ಏನು ಅಷ್ಟೊಂದು ಜನ ಇರಲಿಲ್ಲ. ಸೊ ಹೋಗಿ 2 ಮಿನಿಟ್ಸ್ಗೆ ಕೆಲಸ ಆಗಿಬಿಡ್ತು. ನಾನು ನನ್ನ ತಮ್ಮ ಸೀದಾ ಮನೆ ಕಡೆ ಬಂದುಬಿಟ್ವಿ. ಸೊ ಇಷ್ಟು ಬಿಸಿಲಲ್ಲಿ ಹೋಗಿ ಬಂದಾದಮೇಲೆ ಹೊಟ್ಟೆ ಸ್ವಲ್ಪ ತಣ್ಣಗಾಗಬೇಕಲ್ವ, ಐಸ್ ಕ್ರೀಮ್ ಆದರೆ ತಿಂದುಬಿಟ್ಟೆ. ಈ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.